ಈಗ ಪವರ್ ಟಿವಿ ಒಂದು ಮೆಗಾ ಬಿಗ್ ಬ್ರೇಕಿಂಗ್ ಅನ್ನ ಈ ಕ್ಷಣದಲ್ಲಿ ಬ್ರೇಕ್ ಮಾಡ್ತಾ ಇದೆ. ಇದು ಆರ್ ನಗರ ಬಿಜೆಪಿ ಶಾಸಕನ ಮತ್ತೊಂದು ರೌಡಿಸಂನ ಕತೆ ಮತ್ತು ವ್ಯತೆ ಬಟಾಬಯಲಾಗ್ತಾ ಇದೆ. ಇದು ಪವರ್ ಟಿವಿಯ ಈ ಕ್ಷಣದ ಮೇಜರ್ ಬ್ರೇಕಿಂಗ್. ಶಾಸಕ ಮುನಿರತ್ನ ಮತ್ತೊಂದು ಕರಾಳ ಮುಖ ಬಟಾಬಯಲಾಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತೆಗೆ ಶಾಸಕ ಮುನಿರತ್ನ ಲೈಂಗಿಕ ಕಿರುಕುಳ ಕೊಟ್ಟಿದ್ದು ನಿಜನಾ? ನಿಮ್ಮ ಪವರ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಪೋಸ್. ಇದು ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಬೇರೆ ಎಲ್ಲೂ ಇಲ್ಲದ ಈ ಕ್ಷಣದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಇದು ಹನಿ ಟ್ರಾಪ್ ಕೇಸ್ನ ಶಾಸಕ ಮುನಿರತ್ನನ ಮತ್ತೊಂದು ಕರಾಳ ಮುಖ. ಬಿಜೆಪಿ ಕಾರ್ಯಕರ್ತೆಗೆ ಶಾಸಕ ಮುನಿರತ್ನ ಲೈಂಗಿಕ ಕಿರುಕುಳ ಕೊಟ್ಟರಂತೆ. ಹೀಗನ್ನೋ ಆರೋಪವನ್ನ ಸ್ವತಃ ಬಿಜೆಪಿ ಕಾರ್ಯಕರ್ತೆಯೇ ಮಾಡ್ತಾ ಇರೋದು. ಹೇಗೆ, ಎಲ್ಲಿ, ಯಾವಾಗ, ಈ ಕುರಿತಂತೆ ಪವರ್ ಟಿವಿ ಈ ಕ್ಷಣದಲ್ಲಿ ಬ್ರೇಕ್ ಮಾಡ್ತಾ ಇದೆ. ದಿನ ಕಳೆದಂತೆ ಶಾಸಕ ಮುನಿರತ್ನ ವಿರುದ್ಧ ಮಹಾ ಆರೋಪಗಳನ್ನ ಮಾಡ್ತಾ, ಜೊತೆಗೆ ಈಗ ಮತ್ತೊಂದೇನು ಗೊತ್ತಾ, ಬಿಜೆಪಿ ಕಾರ್ಯಕರ್ತೆಗೆ ಏಡ್ಸ್ ಟ್ರ್ಯಾಪ್ ಮಾಡಿದ್ರಂತೆ ಈ ಮುನಿರತ್ನ. ಇದು ಈಗ ಸಿಗ್ತಾ ಇರುವಂತಹ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಮತ್ತು ಮಾಹಿತಿ. ಆ ಬಿಜೆಪಿ ಕಾರ್ಯಕರ್ತೆಗೆ ಮುನಿರತ್ನ ಚಿತ್ರ ಹಿಂಸೆ ಕೊಟ್ಟು HIV ಇಂಜೆಕ್ಷನ್ ಕೊಟ್ರಂತೆ. ತನ್ನ ಆಪ್ತರಿಂದಲೇ ಆ ಬಿಜೆಪಿ ಕಾರ್ಯಕರ್ತೆಯ ಮೇಲೆ ಅತ್ಯಾಚಾರ ಮಾಡಿಸಿದಂತೆ ಈ ಪಾಪಿ. ಬಿಜೆಪಿ ಕಾರ್ಯಕರ್ತೆ ಮುಖದ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ಎಂತ ವಿಕೃತಿ ಮೆರೆದಿದ್ದಾರೆ ನೋಡಿ. ಬಿಜೆಪಿ ಕಾರ್ಯಕರ್ತೆಗೆ ಏಡ್ಸ್ ಟ್ರ್ಯಾಪ್ ಮಾಡಿರೋದು, ಚಿತ್ರ ಹಿಂಸೆ ಕೊಡೋದು ಅಲ್ಲದೆ HIV ಇಂಜೆಕ್ಷನ್ ಕೊಟ್ರಂತೆ. ತನ್ನ ಆಪ್ತನಿಂದಲೇ ಕಾರ್ಯಕರ್ತೆಗೆ ಮೇಲೆ ಅತ್ಯಾಚಾರವನ್ನ ಮಾಡ್ತಿರೋದು ನೋಡಿ. ಆ ಬಿಜೆಪಿ ಕಾರ್ಯಕರ್ತೆ ಮುಖದ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ವಿಕೃತಿ ಮೆರೆದಿದ್ದಾನೆ ಅಂತಂದ್ರೆ ಇನ್ನೆಂಥ ಕಡು ಪಾಪಿ ಇರಬಹುದು ಯೋಚನೆ ಮಾಡಿ. ಇದ್ರ ಬಗ್ಗೆ ಕೆಲ ದಿನಗಳ ಹಿಂದೆಯಷ್ಟೇ ಈ ವಿಚಾರ, ಈ HIV ನನಗೆ ಬಂದಿದೆ ಅಂತ ಹೇಳಿ ಆ ಮಾಹಿತಿ ಆ ಮಹಿಳೆಗೆ ಒಂದೆರಡು ಮೂರು ದಿನಗಳ ಹಿಂದೆಗಳೇ ಅಷ್ಟೇ ಗೊತ್ತಾಗುತ್ತೆ. ಇದು ಗೊತ್ತಾಗ್ತಕ್ಕ ಆ ಪಾಪ ಆ ಮಹಿಳೆ ಮನನೊಂದು ಮಾನಸಿಕವಾಗಿ ಖಿನ್ನತೆಗೊಳಗಾಗ್ಬಿಡ್ತಾರೆ. ಬಿಜೆಪಿ ಕಾರ್ಯಕರ್ತೆ ವಿಡಿಯೋ ಮಾಡಿ ಇದ್ರ ಬಗ್ಗೆ ಮುನಿರತ್ನನ ದೌರ್ಜನ್ಯ ವಿಚಾರ ಸಂಬಂಧಪಟ್ಟಂತೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. HIV ಇಂಜೆಕ್ಷನ್ ಕೊಟ್ಟಿರೋ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆ ಮಹಿಳೆ. ಈಗ ಆ ಮಹಿಳೆ ಎಲ್ಲಿದ್ದಾರೆ ಗೊತ್ತಾ? ಖಾಸಗಿ ಆಸ್ಪತ್ರೆಯಲ್ಲಿದ್ದಾರೆ. ಚಿಂತಾಜನಕ ಪರಿಸ್ಥಿತಿಯಲ್ಲಿದ್ದಾರೆ. ಮನನೊಂದು ಮಾನಸಿಕ ಖಿನ್ನತೆಗೊಳಗಾಗಿದ್ರಲ್ಲ ಬಿಜೆಪಿ ಕಾರ್ಯಕರ್ತೆ, ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ಮುಂದಾಗಿದ್ದಾರೆ. ಅದಕ್ಕೂ ಮುಂಚೆ ವಿಡಿಯೋ ಮಾಡಿ ಏನೇನು ಆಗಿದೆ ಅಂತೇಳಿ ವಿವರಣೆಯನ್ನು ಕೊಡ್ತಾರೆ ಆ ಮಹಿಳೆ. ನನಗೆ HIV ಇಂಜೆಕ್ಷನ್ ಅನ್ನು ಕೊಡಲಾಗಿದೆ ಈಗನ್ನೋ ಆರೋಪದ ಜೊತೆಗೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಈಗ ಆಸ್ಪತ್ರೆಯಲ್ಲಿ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಆ ಬಿಜೆಪಿ ಕಾರ್ಯಕರ್ತೆ ಇದ್ದಾರೆ. ಒಂದೊಂದಲ್ಲ ಮುನಿರತ್ನ ಮೇಲೆ ಕೇಳಿ ಬರ್ತಾ ಇರುವಂತಹ ಆರೋಪಗಳು. ಈ ಹಿಂದೆಯೂ ಕೂಡ ಅಷ್ಟೇ ಹಲವಾರು ಬಾರಿ ಮುನಿರತ್ನ ವಿರುದ್ಧ ಈ ಮಹಿಳೆ ಈಗ ಏನು HIV ಇಂಜೆಕ್ಷನ್ ಕೊಡಲಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಜೊತೆಗೆ ಆಸ್ಪತ್ರೆಯಲ್ಲಿ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಇದ್ದಾರೆ ಆ ಮಹಿಳೆ. ಹಲವು ಬಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಇದ್ರ ಬಗ್ಗೆ. ಶಾಸಕ ಮುನಿರತ್ನ ವಿರುದ್ಧ ದೂರು ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಮಾನಸಿಕ ಖಿನ್ನತೆಗೊಳಗಾಗ್ಬಿಟ್ಟಿದ್ದಾರೆ. HIV ಇಂಜೆಕ್ಷನ್ ಕೊಟ್ಟಿರೋ ಬಗ್ಗೆ ವಿಡಿಯೋದಲ್ಲಿ ಆ ಮಹಿಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ ಇಡ್ತೀನಿ, ಆ ವಿಡಿಯೋನ ನಿಮ್ಮ ಮುಂದೆ ಇಡ್ತೀನಿ ಅನ್ನೋ ಸ್ವಲ್ಪ ಕ್ಷಣದಲ್ಲೇ. ಕೆಲ ದಿನಗಳ ಹಿಂದೆಯಷ್ಟೇ ಆಕೆಗೆ HIV ಬಂದಿರೋದು ಗೊತ್ತಾಗಿದೆ. ಗೊತ್ತಾಗ್ತಿದ್ದಂತೆ ಏನು ಮಾಡಬೇಕು ಗೊತ್ತಾಗಲ್ಲ. ಭಯದ ವಾತಾವರಣ ನಿರ್ಮಾಣ ಆಗುತ್ತೆ. ಆಕೆ ಮನಸ್ಸಿನಲ್ಲಿ ಮೂಡುತ್ತೆ ಆ ಭಯ. ಕಡೆಗೆ ವಿಡಿಯೋ ಮಾಡ್ತಾರೆ. HIV ಇಂಜೆಕ್ಷನ್ ಕೊಟ್ಟಿರೋ ಬಗ್ಗೆ ಆ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾರೆ. ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ಮುಂದಾಗ್ತಾರೆ. ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಇದ್ರ ಬಗ್ಗೆ, ಆದರೆ ಯಾವುದೇ ಕ್ರಮ ತಗೊಂಡಿಲ್ಲ, ನ್ಯಾಯ ಸಿಗಲ್ಲ ನನಗೆ, ನಂದಿಷ್ಟೇ ಬಾಳು ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಮನನೊಂದು. ಈಗ ಆಸ್ಪತ್ರೆಯಲ್ಲಿ ಚಿಂತಾಜನಕ ಪರಿಸ್ಥಿತಿಯಲ್ಲಿದ್ದಾರೆ ಆ ಬಿಜೆಪಿ ಕಾರ್ಯಕರ್ತೆ ಮಹಿಳೆ. ನಾ ಹೇಳಿದ್ನಲ್ಲ, ಈ ಹಿಂದೆಯೂ ಕೂಡ ಅಷ್ಟೇ ಹಲವು ಬಾರಿ ಮುನಿರತ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಮಹಿಳೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಹಲವು ಬಾರಿ ಶಾಸಕ ಮುನಿರತ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾವುದು ಪ್ರಯೋಜನ ಆಗಿಲ್ಲ. ಆಗಿನ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟರಂತೆ ಮಹಿಳೆ, ವರ್ಕೌಟ್ ಆಗಿಲ್ಲ. ಪೊಲೀಸ್ ಠಾಣೆಯಲ್ಲೂ ಕೂಡ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ಕಂಗಾಲಾದ ಆ ಮಹಿಳೆ
ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಮಹಿಳೆಗೆ ಮುನಿರತ್ನರಿಂದ ಸಿಕ್ಕಾಪಟ್ಟೆ ಟಾರ್ಚರು. ಆಗಿನ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೂ ಕೂಡ ಕಂಪ್ಲೇಂಟ್ ಕೊಡ್ತಾರೆ ಈ ಬಿಜೆಪಿ ಕಾರ್ಯಕರ್ತೆ. ಪೊಲೀಸ್ ಠಾಣೆಗೂ ಕಂಪ್ಲೇಂಟ್ ಕೊಡ್ತಾರೆ. ಎಲ್ಲೂ ನ್ಯಾಯ ಸಿಗೋದಿಲ್ಲ. ದೂರು ಕೊಟ್ಟ ಮೇಲೆ ಆ ಮಹಿಳೆಗೆ ಮುನಿರತ್ನ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾರೆ. ಒಂದು ರೂಮ್ನಲ್ಲಿ ಕೂಡಾಕಿ ಆ ಮಹಿಳೆ ಮುಖದ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ವಿಕೃತಿ ಮಾಡ್ತಾನೆ ಅಂತಂತಂದ್ರೆ ಎಂಥ ಮನಸ್ಥಿತಿ ಇರಬೇಕು. ಎಲ್ಲೂ ನ್ಯಾಯ ಸಿಗಲ್ಲ ಅಂತ ಗೊತ್ತಾದಾಗ ಆ ಮಹಿಳೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಈಗ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ.